ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಪುಷ್ಪ. ನಾವಿವತ್ತು ಕಿಚನ್ ಡೀಪ್ ಕ್ಲೀನ್ ಮಾಡ್ಬೇಕಂತ ಹೇಳಿ ತೆಗ್ಯಾತೀವಿ. ಎಲ್ಲ ಸಾಮಾನೆಲ್ಲ ತೆಗೆದು ಹೊರಗೆ ತಂದಿಟ್ಟಿವಿ. ಕಿಚನ್ ಒಳಗಿಂದ ಏನೇನು ಇತ್ತೆಲ್ಲ ಶ್ರಾವಣ ಬರಾತತಿ. ಆಮೇಲೆ ವರಮಹಾಲಕ್ಷ್ಮಿ ಸಲುವಾಗಿ ಕ್ಲೀನ್ ಮಾಡತ್ತಿದ್ವಿ. ಇಬ್ಬರಿಗೆ ಕೆಲ್ಸಕ್ಕೆ ಕರೆದಿದ್ದೆ. ಚಾಕಿ ಸಿಕ್ತು. ಮೂರು ಜನ ಸೇರಿ ಬೇಗ ಬೇಗ ಮಾಡ್ಕೊಂಡ್ವಿ. ಅವರು ಮ್ಯಾಗಿನ್ ಕ್ಯಾಬಿನೆಟ್ಸ್ ಕ್ಲೀನ್ ಮಾಡೋದ್ರೊಳಗಾಗಿ ನಾ ಕೆಳಗಿನೂ ಡ್ರಾವರ್ಸ್ ಎಲ್ಲ ತೆಗೆದೆ. ಸೊ ವೀಡಿಯೋಸ್ ಜಾಸ್ತಿ ಮಾಡ್ಕೊಂಡಿಲ್ಲ. ಆಮೇಲೆ ಮ್ಯಾಗಿಂದೆಲ್ಲ ಕ್ಯಾಬಿನೆಟ್ಸ್ ಎಲ್ಲ ಸೆಟ್ ಮಾಡಿದ್ವಿ. ಇನ್ನೂ ಕಿಚನ್ ಕೌಂಟರ್ ಟಾಪ್ ಎಲ್ಲ ಹಾಗೆ ಐತಿ, ಅದನ್ನು ಎಲ್ಲ ಸೆಟ್ ಮಾಡ್ಕೋಬೇಕು. ಈ ಕಡೆ ಬೆಳಿಗ್ಗೆ ತೊಳೆದಿಟ್ಟಿದ್ದು ಬಾಂಡಿ ಎಲ್ಲ ಹಾಗೆ ಅದಾವ. ಸೊ ಎಲ್ಲ ಸೆಟ್ ಮಾಡೋದ್ರೊಳಗೆ ಇನ್ನೂ ಒಂದು 2 ತಾಸು ಹೋಗ್ತೈತಿ. ಆಮೇಲೆ ಈವ್ನಿಂಗ್ ಕ್ರಿಶ್ವಿ ಮತ್ತು ಅದು ಒಂದು ಡ್ರಾಯರ್ ಕೂಡ್ಸಕ್ಕೆ ಬರಲಿಲ್ಲ, ಅದು ಒಂದೇನೋ ಸ್ಕ್ರೂ ಹೋಗಿತ್ತು. ಸೊ ಅದನ್ನ ಸಲುವಾಗಿ ನಾಳೆ ಮಾಡಿಸಿದ್ರೆ ಆಯ್ತು ಅಂತ ಹೇಳಿ ತೆಗೆದಿಟ್ಟಿವಿ. ಅದನ್ನು ಕ್ರಿಶ್ವಿ ಎಲ್ಲ ಕ್ಲೀನ್ ಮಾಡತ್ತಾಳೆ. ಅದನ್ನು ನಾವು ಆಕಿಗೇನು ಹೇಳಿರಲಿಲ್ಲ, ಏನಿಲ್ಲ. ಅದನ್ನು ಡ್ರಾಯರ್ ಕಿಚನ್ ಒಳಗಿನ ಜಕ್ಕೊಂಡು ತೊಗೊಂಡು ಬಂದು ಹಾಲ್ ಒಳಗೆಲ್ಲ ಕ್ಲೀನ್ ಮಾಡತ್ತಾಳೆ. ಕ್ಲೀನ್ ಅವರೆಲ್ಲ ಹಿಂಗೆ ಕ್ಲೀನ್ ಮಾಡತ್ತೀರನ? ಹಾಂ 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 ಆಕಿ ಅಕ್ಕ ತೊಳೆದಿಟ್ಟಿಳು. ಮತ್ತು ನೀ ಮತಾಟ ಹೊಲ್ಸು ಮಾಡತ್ತೆ ಯಾರಿಗೆ ಗೊತ್ತು? ಎಲ್ಲ ಸೋಪ್ ಹಚ್ಚಿ ಎಲ್ಲ ಕ್ಲೀನ್ ಮಾಡಿಳಕಿ. ಸೋಪ್ ಹಚ್ಚಿ ಹಚ್ಚಿ ಎಲ್ಲ ಕ್ಲೀನ್ ಮಾಡಾಳು. ಸಾಕು ಸಾಕು, ಆಟ ಆಡು. ಮತ್ತು ಜಿರಿತಿ. ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ತಿಳಿಯತ್ತಿರಲಿಲ್ಲ, ಯಾಕಂದ್ರೆ ಸಾರು ಅಷ್ಟೇ ಇತ್ತು. ಸೊ ನನಗೆ ಏನೂ ಮಾಡು ಪಲ್ಯ ಆಮೇಲೆ ಚಪಾತಿ ಮಾಡುವಟ್ಟು ಏನು ಪೇಷನ್ಸ್ ಇರಲಿಲ್ಲ, ಯಾಕಂದ್ರೆ ಮುಂಜಾನೆಯಿಂದನೂ ಕೆಲಸ ಆಗಿತ್ತು ಜಾಸ್ತಿ. ಅದಕ್ಕಾಗಿ ಉಪ್ಪಿಟ್ಟು ಮಾಡ್ಕೊಳತ್ತಿದ್ದೆ. ಉಪ್ಪಿಟ್ಟು ಮಾಡಿ ಕ್ರಿಶ್ವಿನೂ ಉಪ್ಪಿಟ್ಟು ತಿಂತಾಳೆ, ಏನು ಸಮಸ್ಯೆ ಇಲ್ಲ. ನನಗೆ ಉಪ್ಪಿಟ್ಟು ಇಷ್ಟ. ಎಷ್ಟೋ ಜನ ಹೇಟ್ ಮಾಡ್ತಾರೆ, ಬಟ್ ಪರ್ಸ್ನಲಿ ನನಗೆ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ. ಉಪ್ಪಿಟ್ಟು ಮಾಡಿದೆ. ಆಮೇಲೆ ಮನೆಯವರು ಎಲ್ಲರೂ ತಿಂದ್ವಿ. ಆಮೇಲೆ ಮತ್ತಿನ್ನೂ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೋಬೇಕಲ್ಲ, ಯಾಕಂದ್ರೆ ತಿಂದಿದ್ದು ಪ್ಲೇಟ್ಸ್, ಕಡಾಯಿ, ಆಮೇಲೆ ಏನೇನು ಖಾಲಿ ಆಗಿರ್ತೈತೆ ಎಲ್ಲ ತೆಗೆದಿಡಬೇಕು. ಮತ್ತು ಬೆಳಗ್ಗೇನು ಕೆಲಸ, ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಇದು ಒಂದು ತಾಸು ಹಿಡಿತೈತೆ ಅಂತ ಹೇಳಿ ಬೇರೆ ಏನೂ ಐಟಮ್ ಮಾಡೋಕ್ಕೂ ಹೋಗಲಿಲ್ಲ. ಮತ್ತು ನಾಳೆ ಉಳ್ಕಿದ ರೂಮೂ 2 ಬೆಡ್ರೂಮು, ಹಾಲು ಇದೆಲ್ಲ ಮತ್ತೆ ಕ್ಲೀನ್ ಮಾಡ್ಕೋಬೇಕಂತ ವಿಚಾರ ಐತಿ. ಸೊ ಹೀಗಾಗಿ ಇವತ್ತು ಭಾಳ ಟಯರ್ಡ್ ಮಾಡ್ಕೊಂಡ್ರೆ ಚಲೋ ಆಗೋದಿಲ್ಲ ಅಂಥೇಳಿ. ಸೊ ದಿಸ್ ವಾಸ್ ಮೈ ಡೀಪ್ ಕ್ಲೀನಿಂಗ್ ಡೇ and tired day. So see you in the next vlog. Bye bye. Please subscribe if you like the video.